ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಡಿಸೆಂಬರ್ 19ರವರೆಗೆ ಒಟ್ಟು 10 ದಿವಸಗಳ ಕಾಲ ನಡೆಯಲಿರುವಂತಹ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕೋ ಸಲುವಾಗಿ ವಿಪಕ್ಷ ನಾಯಕರುಗಳು ಎಲ್ಲಾ ರೀತಿಯ ಸಕಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಕೈ ನಾಯಕರು ಸಹ ಅಷ್ಟೇ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕೈ ಸರ್ಕಾರದ ವಿರುದ್ಧವಾಗಿ ಸಮರ ಮಾಡೋದಕ್ಕೆ ಕೇಸರಿ ಪಡೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಾಗಿದೆ. ಇನ್ನು ಬಿಜೆಪಿ ತಂತ್ರಕ್ಕೆ ಪ್ರತಿತಂತ್ರವಾಗಿ ಹಸ್ತಪಡೆ ಸಕಲ ತಯಾರಿಗಳನ್ನು ಮಾಡಿಕೊಂಡಿದೆ. ಕೈನಲ್ಲಿರುವಂತಹ ಅಧಿಕಾರ ಹಂಚಿಕೆ, ಬಿಜೆಪಿಯನ್ನ ಒಳಬೇಗುದಿ, ತಂತ್ರ ಪ್ರತಿತಂತ್ರ ಸದನದಲ್ಲಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅಖಾಡ ಸಜ್ಜಾಗಿದೆ. ವರ್ಷಕ್ಕೆ ಒಂದು ಸಾರಿ ಬೆಳಗಾವಿಯ ಅಧಿವೇಶನವನ್ನು ನಡೆಯುತ್ತೆ. ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂತಹ ನಿರೀಕ್ಷೆ ಇದೆ. ಆದರೆ ಅಸ್ತ್ರ ಪ್ರತಿಅಸ್ತ್ರ ಎಲ್ಲವೂ ಸಹಿತ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆಗೆ ಈಗ ಬೆಳಗಾವಿಯ ಸುವರ್ಣಸೌಧದಿಂದ ನಮ್ಮ ಪ್ರತಿನಿಧಿ ಹರೀಶ್ ಹೆಚ್ಚಿನ ಮಾಹಿತಿನ ಕೊಡ್ತಾರೆ. ಹರೀಶ್, ಇವತ್ತಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಯಾವ ರೀತಿಯಾದಂತಹ ತಯಾರಿ ಇದೆ ಅಸ್ತ್ರ ಮತ್ತೆ ಪ್ರತಿಅಸ್ತ್ರ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ಇಂದಿನಿಂದ ಬೆಳಗಾವಿಯಲ್ಲಿ ಕೂಡ ಡಿಸೆಂಬರ್ 19ವರೆಗೆ 10 ದಿನಗಳ ಕಾಲ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಪ್ರತಿಪಕ್ಷ ದೋಸ್ತಿ ಪಕ್ಷಗಳು ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ನಡುವಿನ ಜಂಗಿ ಕುಸ್ತಿಗೆ ಈ ಬಾರಿಯ ಚಳಿಗಾಲದ ಅಧಿವೇಶನ ಸಾಕ್ಷಿಯಾಗಲಿದೆ. ಪ್ರಮುಖವಾಗಿ ಪ್ರತಿಪಕ್ಷಗಳು ಅಸ್ತ್ರವನ್ನ ತಮ್ಮದೇ ಆದಂತಹ ಬತ್ತಳಿಕೆಯಿಂದ ಈಗ ಸಿದ್ಧತೆ ನಡೆಸಿವೆ. ಮಗದೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ತಂತ್ರ ಪ್ರತಿತಂತ್ರ, ಅಸ್ತ್ರ ಪ್ರತ್ಯಸ್ತ್ರಗಳ ನಡುವೆ ಇವತ್ತಿನಿಂದ ಕೂಡ 10 ದಿನಗಳ ಕಾಲ ಭರ್ಜರಿಗೆ ಕೂಡ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಲಿದೆ. ಮುಖ್ಯವಾಗಿ ಪ್ರತಿಪಕ್ಷಗಳು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ನಿಟ್ಟಿನಲ್ಲಿ 10 ಹಲವು ಪ್ರತ್ಯಸ್ತ್ರಗಳನ್ನ ಕೂಡ ಈಗ ಹೊಂದಿರುವಂತದ್ದು. ಪ್ರಮುಖವಾಗಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿನ ಕುರ್ಚಿ ಕಿತ್ತಾಟವನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತೇವೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಗಾದಿಗೆ ಸಂಬಂಧಪಟ್ಟಂಗಾಗಿರ್ಬೋದು, ಸಂಪುಟ ಪುನರಚನೆಗಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತಾರಕಕ್ಕೆ ಏರಿತ್ತು ಭಿನ್ನಮತ. ಇದೇ ವಿಚಾರವನ್ನ ಈ ಬಾರಿಯ ಅಧಿವೇಶನದಲ್ಲಿ ಕೂಡ ಬಳಸಿಕೊಳ್ಳೋದಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿವೆ. ಸೊ ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ಗುರಿಯಾಗಿಸಿಕೊಂಡು ನೇರವಾಗಿ ವಾಗ್ದಾಳಿ ನಡೆಸೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಜೊತೆಗೆ ಸರ್ಕಾರದಲ್ಲಿನ ವೈಫಲ್ಯದ ಅಂಶಗಳನ್ನ ಪ್ರಸ್ತಾಪಿಸಿ ಇಕ್ಕಟ್ಟಿಗೆ ಸಿಲುಕಿಸಲು ಮತ್ತೆ ಮುಜುಗರಕ್ಕೆ ಎಡೆ ಮಾಡಿಕೊಡಲು ಕೂಡ ಪ್ರತಿಪಕ್ಷಗಳು ತಮ್ಮದೇ ಆದಂತಹ ಬತ್ತಳಿಕೆಯಲ್ಲಿ ಸಿದ್ಧತೆಗಳನ್ನ ಕೂಡ ರೆಡಿ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಒಂದು ನೆರೆಹೊಳೆ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿನ ವೈಫಲ್ಯ ಆಗಿರ್ಬೋದು, ಸೊ ಮತ್ತೆ ಕಬ್ಬು ಬೆಳೆ ಮತ್ತೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ ಬೆಂಬಲ ಬೆಲೆ ನೀಡದೇ ಇರುವಂತಹ ವಿಚಾರ ಆಗಿರ್ಬೋದು, ಹೀಗೆ 10 ಹಲವು ವಿಚಾರಗಳೊಂದಿಗೆ ಆಡಳಿತಾರೂಢ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಪಕ್ಷಗಳು ಸಿದ್ಧತೆಯನ್ನು ನಡೆಸಿದವೆ. ಮಗದೊಂದು ಕಡೆ ಸೊ ಆಡಳಿತಾರೂಢ ಕಾಂಗ್ರೆಸ್ ಪ್ರತಿಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರವನ್ನು ಕೂಡ ರೂಪಿಸಿರುವಂತದ್ದು. ಸೊ ಬಿಜೆಪಿಯಲ್ಲಿನ ಒಳಬೀಗದಿ ಸೊ ಅಸಮಾಧಾನವ ಅದನ್ನೇ ಪ್ರಮುಖವಾಗಿ ಪ್ರಸ್ತಾಪ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಿದೆ. ಜೊತೆಗೆ ಸೊ ಕೇಂದ್ರ ಸರ್ಕಾರ ಕೂಡ ಕಬ್ಬು ಬೆಳೆ ಆಗಿರ್ಬೋದು ಮತ್ತೆ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂಗೆ ನಿರ್ಣಾಯಕವಾಗಿರುವಂತಹ ನಿರ್ಧಾರವನ್ನು ಕೈಗೊಳ್ಳುವಂತ ಅವಕಾಶ ಇರುವಂತ ಅದನ್ನೇ ಕೈಗೊಳ್ಳದೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ಅನ್ನುವಂತ ವಿಚಾರವನ್ನ ಪ್ರತಿಪಕ್ಷಗಳ ವಿರುದ್ಧ ಆಕ್ರೋಶಕ್ಕೆ ಅದನ್ನು ಬಳಸಿಕೊಳ್ಳುವಂತ ಒಂದು ಸಾಧ್ಯತೆ ಕೂಡ ದಟ್ಟವಾಗಿದೆ. ಹಾಗಾಗಿ ಬಿಜೆಪಿಗೆ ಪ್ರತಿಯಾಗಿ ಆಡಳಿತಾರೂಢ ಕಾಂಗ್ರೆಸ್ ಅಂಕಿ ಅಂಶಗಳ ಸಮೇತ ಸರ್ಕಾರದ ಸಾಧನೆಗಳನ್ನ ಪ್ರತಿಯೊಂದು ಇಲಾಖೆಯಲ್ಲಿನ ಸಾಧನೆ ಅಂಶಗಳ ಅಂಕಿಗಳನ್ನ ಕೂಡ ಪ್ರಸ್ತಾಪಿಸುವ ಮೂಲಕ ಸರ್ಕಾರ ಒಂದ್ ರೀತಿಯಲ್ಲಿ ಕೂಡ ತಮ್ಮದು ಪ್ರಾಮಾಣಿಕವಾಗಿ ಮತ್ತೆ ಸಮರ್ಥವಾಗಿ ಆಡಳಿತ ನಡೆಸಿದೆ ಅನ್ನುವಂತ ಅಂಕಿಅಂಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಿದ್ಧತೆ ನಡೆಸಿದೆ. ಇದೆಲ್ಲದರ ನಡುವೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಭಿನ್ನಮತ ಅನ್ನುವಂತ ಚರ್ಚೆ ಏನಾಗಿತ್ತು, ಅದಕ್ಕೆ ಅವಕಾಶ ಇಲ್ಲದಂತೆ ಸದನದ ಒಳಗೆ ಮತ್ತೆ ಹೊರಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ತಮ್ಮದೇ ಪಕ್ಷದ ಶಾಸಕರು ಸಚಿವರು ಎಲ್ಲರಿಗೂ ಕೂಡ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗೊಂದಲ ಅಪಸ್ವರಕ್ಕೆ ಅವಕಾಶವನ್ನು ಕೊಡಬಾರದು. ಹಾಗಾಗಿ ಸದನದ ಒಳಗೆ ಪ್ರತಿಪಕ್ಷಗಳ ವಿರುದ್ಧ ಹೋರಾಟವನ್ನು ಮಾಡಬೇಕಾಗುತ್ತೆ ಸಮರ್ಥವಾಗಿ, ಜೊತೆಗೆ ಹೊರಗೂ ಅಷ್ಟೇ ಸಮರ್ಥವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ರವಾನೆ ಆಗಿರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.